ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ದೀಪು ಚಿಕ್ಕಿಗೆ ಏನಾಯಿತು, ಎಲ್ಲ ಕಳ್ಕೊಂಡೆ. ಬರೀ ಎಂಜಾಯ್ ಮಾಡದೆ ಬಿಟ್ಟರೆ ಎಲ್ಲ ಕಳ್ಕೊಂಡಿರೋದೆ ನಾನು ಜನವರಿಲಿ. ಇನ್ನೊಂದು ಬೇಜಾರು ವಿಚಾರ ಏನಂದರೆ ನಾನು ಬ್ರಾಸ್ಲೆಟ್ ಬಂದುಬಿಟ್ಟಿದ್ದೀನಿ. ಮೇಘಾಲಯ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ನಾವು ಸ್ಟೇಗೆ ಖರ್ಚು ಮಾಡಿದ್ದು ಅಮೌಂಟು 15,000. ಮೇಯ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋದು ಟೆಂಟ್ ಸ್ಟೇ ಅಂತ. ಆ್ಯಂಡ್ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಟೋಟಲ್ ಬಜೆಟ್ ನಾವು ಖರ್ಚು ಮಾಡಿರೋದು 1 ಲಕ್ಷ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಫ್ಟರ್ ವೆರಿ 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 ಲಾಂಗ್ ಟೈಮ್ ಅಂತ ಅನಿಸುತ್ತೆ. ನಾನು ಟ್ರಿಪ್ಪಿಂದ ಬಂದು ಇವಾಗಲೇ ವಿಡಿಯೋ ಮಾಡ್ತಾ ಇರೋದು. ನಾನು ಡಿಸೆಂಬರಲ್ಲಿ ಹೇಳಿದ್ದೆ, ಪ್ರಾಮಿಸ್ ಮಾಡಿದ್ದೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ, ಹೊಸ ಹೊಸ ವೀಡಿಯೋ ಎಲ್ಲ ಹಾಕ್ತಿರ್ತೀನಿ ಅಂತ. ಬಟ್ ಜನವರಿಲಿ ನಾನೇನು ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ, ಬರೀ ಟ್ರಿಪ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬಂದೆ. ಸೊ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ದೀಪು ಚಿಕ್ಕಿಗೆ ಏನಾಯಿತು, ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಇಷ್ಟ ಇಲ್ಲ. ಒಂದಂತೂ ಹೇಳ್ತೀನಿ, ಜಾಸ್ತಿ ಸ್ಟ್ರೆಸ್ ತೊಗೊಂಡು ಏನೂ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಆರಾಮಾಗಿರಿ, ಇರೋ ಕಾಲ ಖುಷಿಯಾಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಅವರು ತುಂಬ ಸ್ಟ್ರೆಸ್ ತೊಗೊಂಡು ಹಾರ್ಟ್ ಅಟ್ಯಾಕ್ ಆಗಿದ್ದು. ಸೊ ಅಷ್ಟೇ, ಅದ್ರ ಮುಂದೆ ನಾನು ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ. ನಾವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಈ ಫ್ಯಾಕ್ಟ್ನ. ಆ್ಯಂಡ್ ಇವಾಗ ಮೇನ್ ಟಾಪಿಕಿಗೆ ಬರೋಣ. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ಮೇಘಾಲಯದು. ಸೊ ತುಂಬ ಜನ ಕಾಮೆಂಟ್ ಅಥವಾ DM ಅಲ್ಲಿ ತಿಳಿಸಿದ್ರಿ, ನಿಮ್ಮ ಟ್ರಾವೆಲ್ ಏಜೆನ್ಸಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಐಟನರಿ ಕೊಡಿ ಆ್ಯಂಡ್ ಬಜೆಟ್ ಹೇಳಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಯಾವುದೇ ರೀತಿ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋಗಿಲ್ಲ, ನಾವೇ ಸಪ್ರೇಟಾಗಿ ಐಟನರಿ ಮಾಡಿಕೊಂಡು ಪರ್ಸ್ನಲ್ ಥರ ಹೋಗಿರೋದು. ಸೊ ಬಜೆಟ್ ಎಲ್ಲ ಹೇಳಬೇಕು ಅಂದರೆ ನಾನು ಸ್ಟಾರ್ಟಿಂಗಿಂದ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಫ್ಲೈಟ್ ತೊಗೊಂಡಿದ್ದು ಅರೌಂಡ್ ಅಪ್ ಆ್ಯಂಡ್ ಡೌನ್ 50K ಆಯಿತು ಇಬ್ಬರಿಂದ ಸೇರಿ. ಸ್ಕೈ ಸ್ಕ್ಯಾನರ್ ಅಂತ ಇದೆ, ಸೊ ಆ ಆ್ಯಪಲ್ಲಿ ನಾವು ಬುಕ್ ಮಾಡಿದ್ದು. ಸೊ ನಮ್ಮದು ಮೇಯ್ನ್ ನೋಡ್ತಾ ಬಿದ್ದಿದ್ದು, ನಾವು ಬೆಂಗಳೂರು ಟು ಶಿಲಾಂಗ್ ಮಾಡಿದ್ವಿ. ಬೆಂಗಳೂರು ಟು ಗುವಾಹಟಿ ಮಾಡಬೇಕಾಗಿತ್ತು, ಸ್ವಲ್ಪ ಕಮ್ಮಿ ಬಿಡ್ತಿತ್ತು. ಗುವಾಹಟಿಯಿಂದ 1 to 1.5 hour ಜರ್ನಿ ಇದೆ ಶಿಲಾಂಗಿಗೆ. ಟ್ಯಾಕ್ಸಿನಾರು ಅವೈಲಬಿಲಿಟಿ ಇದೆ, ಬಸ್ಸು ಅವೈಲಬಿಲಿಟಿ ಇದೆ. ಸೊ ಅಲ್ಲಿಂದ ನಮಗೆ ಸ್ವಲ್ಪ ಹೊಡ್ತಾ ಬಿತ್ತು, ಇಲ್ಲಾಂದರೆ ಕಮ್ಮಿ ಬೀಳ್ತಾ ಇತ್ತು. ಆ್ಯಂಡ್ ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು 3 months ಹಿಂದೆ ಬುಕ್ ಮಾಡಿದರೆ ಸ್ವಲ್ಪ ಇನ್ನೂ ಕಮ್ಮಿ ಬೀಳ್ತಾ ಇತ್ತು. ಆ್ಯಂಡ್ ಟ್ರೈನು ಅವೈಲಬಿಲಿಟಿ ಇದೆ ಬೆಂಗಳೂರು ಟು ಗುವಾಹಟಿಗೆ. ಸೊ 4 days ಆಗುತ್ತೆ. ಆ್ಯಂಡ್ ಎಲ್ಲ ನಿಮ್ಮ ಮೇಲೆ ಡಿಪೆಂಡು. ಏನಾದರೂ ಮೇಘಾಲಯಕ್ಕೆ ಪ್ಲ್ಯಾನ್ ಮಾಡಿದ್ರೆ ಬೆಂಗಳೂರು ಟು ಗುವಾಹಟಿ ಫ್ಲೈಟ್ ತೊಗೊಳ್ಳಿ, ಶಿಲಾಂಗಿಗೆ ತೊಗೊಬೇಡಿ, ತುಂಬ ಎಕ್ಸ್ಪೆನ್ಸ್ ಆಗುತ್ತೆ. ಅದರಲ್ಲೇ ಸ್ವಲ್ಪ ಜಾಸ್ತಿ ಆಯಿತು. ಆ್ಯಂಡ್ ಇಷ್ಟು ಫ್ಲೈಟ್ ಡೀಟೇಲ್ಸು. ಇವಾಗ ಫುಡ್ಡಿಗೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು. ನಾವು ವೆಜಿಟೇರಿಯನ್ ಅಲ್ವಾ, ಹುಡ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಬೀಫ್ ಜಾಸ್ತಿ ಆ್ಯಂಡ್ ನಾನ್ ವೆಜ್ ಅಂತೂ ಎಲ್ಲ ಕಡೆ ಸಿಗ್ತಾಯಿತ್ತು, ಬಟ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಸ್ವಲ್ಪ ಕಡಿಮೆನೇ, ಹುಡ್ಕೊಂಡು ಹೋಗಬೇಕಾಗಿತ್ತು. ನಾವು ರೆಡಿ ಫುಡ್ ತೊಗೊಂಡೋಗಿದ್ವಿ. ಒಂದು 4 to 5 days ಪ್ರಿಪೇರ್ ಮಾಡಿದ್ವಿ ಮಾರ್ನಿಂಗು. ಬಟ್ ಮಧ್ಯಾಹ್ನ ಸಂಜೆ ಎಲ್ಲ ಆಲ್ಟರ್ನೇಟಾಗಿ ನಾವು ಏನೇನೋ ಫುಡ್ಡು ತಿಂದ್ಕೊಂಡ್ವಿ, ಮ್ಯಾಗಿ ಅದು ಇದು ಅಂತ. ಆ್ಯಂಡ್ ಓವರ್ ಆಲ್ ನಾವು ಇಷ್ಟು ದಿನ 15 days ನಾವು ಉಳ್ಕೊಂಡಿದ್ದಲ್ವಾ, ಅಷ್ಟಕ್ಕೆ ನಾವು 8,000 rupees ಸ್ಪೆಂಡ್ ಮಾಡಿರೋದು. ಸೊ ಫುಡ್ ಬಜೆಟ್ 8,000 ಇಬ್ಬರಿಂದ ಸೇರಿ. ಆ್ಯಂಡ್ ಇನ್ನು ಟ್ರಾವೆಲ್ ವಿಚಾರಕ್ಕೆ ಬಂದಾಗ ಮೇಘಾಲಯ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಬಿಕಾಸ್ 1 to 3 ರೇಟ್ ಹೇಳ್ತಾರೆ, ಡಬಲ್ ಅಲ್ಲ. ನಾವು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದಕ್ಕೋಸ್ಕರ ನೀವು ಟ್ಯಾಕ್ಸಿನ ಪ್ರಿಫರ್ ಮಾಡಬೇಡಿ, ಸೆಲ್ಫ್ ಕಾರ್ ನಾವು ಪ್ರಿಫರ್ ಮಾಡಿದ್ದು. ಗುವಾಹಟಿಯಿಂದ ಶಿಲಾಂಗಿಗೆ ನಾವು ರೆಂಟ್ ಮಾಡಿದ್ವಿ, ಅವರೇ ತಂದು ಕೊಟ್ಟರು, ಅದಕ್ಕೂ ಎಕ್ಸ್ಟ್ರಾ ಪ್ರೈಸ್ ತೊಗೊಂಡ್ರು. ಆ್ಯಂಡ್ ನಾವು ಓವರ್ ಆಲ್ 15 daysಗೆ ನಾವು 21,000 rupees ರೆಂಟ್ ಕಾರ್ ಅವ್ರಿಗೆ ಕೊಟ್ಟಿದ್ದು. ಆ್ಯಂಡ್ 9,000 rupees ಪೆಟ್ರೋಲ್ ಆಯಿತು, 1,500 rupees ಟೋಲಿಗಾಯಿತು. ಸೊ ಇಷ್ಟು ನಮ್ಮ ಸೆಲ್ಫ್ ಕಾರ್ ಡೀಟೇಲ್ಸ್. ಆ್ಯಂಡ್ ನಾನು ಬೇಕಾದರೆ ನಿಮಗೆ ಡೀಟೇಲ್ಸ್ ಹಾಕ್ತೀನಿ, ಅವ್ರ ನಂಬರ್ ಹಾಕ್ತೀನಿ. ಸೊ ಇಫ್ ಯು ಗೈಸ್ ಏನಾದ್ರು ಮೇಘಾಲಯಕ್ಕೆ ಹೋದರೆ ಸೆಲ್ಫ್ ಕಾರ್ ಮಾಡಿ, ಬಿಟ್ಟರೆ ನೀವು ಟ್ಯಾಕ್ಸಿ ಅಂತೂ ಹೋಗಲೇಬೇಡಿ. ಇಲ್ಲಾಂದರೆ ಒಂದು ಟ್ರಾವೆಲ್ ಏಜೆನ್ಸಿ ಕೊಟ್ಟರೆ ನೀವು ಆರಾಮಾಗಿ ಕರ್ಕೊಂಡು ಹೋಗ್ತಾರೆ. ಏನಾದ್ರು ಫ್ಯಾಮಿಲಿ ಏನಾದರೂ ಬಂದರೆ ನೀವು ಟೂರ್ ಗೈಡು ನಿಮಗೆ ಶಿಲಾಂಗಲ್ಲೂ ಸಿಗುತ್ತೆ, ಗುವಾಹಟಿಲೂ ಸಿಗುತ್ತೆ. ಮೇಯ್ನಾಗಿ ನೀವು ಬೆಂಗಳೂರಿಂದನೇ ಮಾಡ್ಕೊಂಬಂದರೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಇವಾಗ ಐಟನರಿ ಪ್ಲಸ್ ಆ್ಯಕ್ಟಿವಿಟಿ. ಐಟನರಿ ನಾನು ಎಲ್ಲ ಇನ್ಫಾರ್ಮೇಷನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಆ್ಯಕ್ಟಿವಿಟಿ ವಿಚಾರಕ್ಕೆ ಬಂದಾಗ, ಸೊ ವಾಟರ್ ಗೇಮ್ಸ್ ಇದೆ, ಆ್ಯಂಡ್ ಬಂಜಿ ಜಂಪ್ ಇದೆ, ಆ್ಯಂಡ್ ಜೀಪ್, ಇಷ್ಟು ಆ್ಯಕ್ಟಿವಿಟೀಸ್ ಇದೆ. ನಾವು ಸ್ಪೆಂಡ್ ಮಾಡಿದ್ದು, ನಾನು ಸ್ಕೂಬಾ ಡೈವಿಂಗ್ ಮಾಡಿದೆ ಈ ಸರಿ, ಅದಕ್ಕೆ 4,000 rupees ಹೋಯಿತು. ಆ್ಯಂಡ್ ಕಯಾಕಿಂಗ್ ವಾಟರ್ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿದ್ವಿ, ಅಲ್ಲಿ 2,000 ಹೋಯಿತು ಇಬ್ಬರಿಂದ ಸೇರಿ. ಆ್ಯಂಡ್ ಜೀಪ್ ಸಫಾರಿಲಿ 6,000 rupees ಹೋಯಿತು. ಆ್ಯಂಡ್ ಅಸ್ಸಾಮಲ್ಲೂ ನಾವು ಜೀಪ್ ಸಫಾರಿ ಪ್ಲಸ್ ಆನೆ ಸಫಾರಿ ಅಂದರೆ ಎಲಿಫೆಂಟ್ ಸಫಾರಿ ಮಾಡಿದ್ವಿ, ಅದಕ್ಕೂ 5,500 rupees ಆಯಿತು. ಟೋಟಲ್ ಆ್ಯಕ್ಟಿವಿಟೀಸಿಗೆ ನಾವು ಖರ್ಚು ಮಾಡಿರೋದು 17,500 rupees ಇಷ್ಟು.
ಆ್ಯಂಡ್ ನಿಮಗೆ ಯಾವ್ಯಾವ್ದು ಬೇಕೋ ಅದು ನೀವು ಎಕ್ಸ್ಟ್ರಾಸ್ ಮಾಡ್ಕೋಬೋದು. ನಾವು ಸ್ಟೇಗೆ ಖರ್ಚು ಮಾಡಿದ್ದು ಅಮೌಂಟು 15,000. ಅದ್ರಲ್ಲಿ ನಾವು ಡಿಫ್ರೆಂಟ್ ರೂಮಲ್ಲಿ ಉಳ್ಕೊಂಡ್ವಿ. ಮೇಯ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿರೋದು ಮೇಘಾಲಯದಲ್ಲಿ ಟೆಂಟ್ ಸ್ಟೇ ಅಂತ ಧಾವ್ಕಿಲಿ. ಸೊ ಫಸ್ಟೇ ನಾವು ಪ್ರೀ ಬುಕ್ ಮಾಡ್ಕೊಬೇಕು. 2,000 ನಾವು ಕೊಟ್ಟಿದ್ದು ಒನ್ ಡೇಗೆ. ರಾತ್ರಿ ಡಿನ್ನರು ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಸೊ ಅದರಲ್ಲಿ ನಿಮಗೆ ಹೇಗೆ ಫೆಸಿಲಿಟೀಸ್ ಬೇಕು ಅದ್ರ ತಕ್ಕಾಗೆ ಅವರು ಅಮೌಂಟ್ನ ಫಿಕ್ಸ್ ಮಾಡಿರ್ತಾರೆ. ಆ್ಯಂಡ್ ನಾವು ಸ್ಟೇಗೆಲ್ಲ ಫುಲ್ ಬಾರ್ಗೇನ್ ಮಾಡಿರೋದು. ನಾವು ಯಾವುದೇ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿಲ್ಲ, ಬರೀ ಧಾವ್ಕಿ ಟೆಂಟ್ ಸ್ಟೇಯಲ್ಲಿ ಮಾತ್ರ ನಾವು ಬುಕ್ಕಿಂಗ್ ಮಾಡಿದ್ದು, ಬಿಟ್ಟರೆ ನಾವು ಬೇರೆ ಯಾವುದೂ ಬುಕ್ಕಿಂಗ್ ಮಾಡಿಲ್ಲ. ಸ್ಟಾರ್ಟಿಂಗಲ್ಲಿ ನ್ಯೂ ಇಯರ್ ದಿನ ಮಾಡಿ ನಮಗೆ ಲೈಫಲ್ಲೇ ಬುಕ್ಕೇ ಮಾಡಬಾರ್ದು ಅಂತ ಅನ್ಸಿದೆ. ನ್ಯೂ ಇಯರ್ ಬೇರೆ ಅಲ್ವಾ, ರೂಮ್ ಎಲ್ಲೂ ಸಿಗಲ್ಲ ಅಂತ ನಾವು ಫಸ್ಟ್ ಟೈಮು booking.com ಬುಕ್ ಮಾಡಿದ್ವಿ. ಬಟ್ ಅದನ್ನು ಫ್ಲಾಪ್ ಆಯಿತು. ಬೇರೆ ಥರ ಹೋಗಿ ಹಂಗೆ ಕೇಳ್ಕೊಂಡೋಗಿ ಹೆಂಗೋ ರೂಮ್ ಸಿಕ್ತು. ಸೊ ಇಲ್ಲಿ ಮೇಯ್ನಾಗಿ ನಾವು 15,000 ರೂಪೀಸ್ ನಾವು ಖರ್ಚು ಮಾಡಿರೋದು ಸ್ಟೇಗೆ. ಆ್ಯಂಡ್ ನೆಕ್ಸ್ಟ್ ಬೆಸ್ಟ್ ಟೈಮ್ ಟು ವಿಸಿಟ್ ಮೇಘಾಲಯ ಅಂತ ಬಂದಾಗ ನವೆಂಬರಿಂದ ಫೆಬ್ರವರಿ ತನಕ ಹೇಳ್ತಾರೆ. ಬಟ್ ಎಲ್ಲ ಟೈಮು ಸಕ್ಕತ್ತಾಗಿರುತ್ತೆ ಲೊಕೇಶನ್ನು, ಸೀನ್ರೀಸ್ ಎಲ್ಲ. ತುಂಬ ಮಳೆಗಾಲ ಇದ್ದಾಗ ಹೋಗಬೇಡಿ, ಎಲ್ಲ ಪ್ಲೇಸಸ್ಸು ಕ್ಲೋಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾವಿದ್ದಿದ್ದು ವೆದರ್ ಹೇಗಿತ್ತು ಅಂದರೆ ತುಂಬ ಮಳೆ ಇಲ್ಲ, 1-2 ಸರಿ ಮಳೆ ಬಂತು ಅಷ್ಟೇ. ಇನ್ನೆಲ್ಲ ಚೆನ್ನಾಗೇ ಇತ್ತು. ಅಪ್ ಟು 4 ಡಿಗ್ರಿ ತನಕ ನಾವು ಇದ್ದಿದ್ದು ವೆದರು. ಆಮೇಲೆ ಕ್ಲಾತ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಾಕೆಟ್ಸ್, ಥರ್ಮಲ್ ವೇರ್, ಆಮೇಲೆ ಹ್ಯಾಂಡ್ ಗ್ಲೌಸು, ಸಾಕ್ಸು ಅದೆಲ್ಲ ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ಅಂದರೆ ಸರ್ವೈವ್ ಆಗೋಕ್ಕಾಗೋದೇ ಇಲ್ಲ. ಆ್ಯಂಡ್ ನಾವು ಇನ್ನೊಂದು ಅಂದ್ಕೊಂಡಿದ್ದೇನಪ್ಪ ಅಂದರೆ ಅಲ್ಲಿ ಹೋದಾಗ 7 ಸ್ಟೇಟ್ಸು ಕಂಪ್ಲೀಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಕೆಲಸ ಇರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ. ನೀವೇನಾದರೂ ಮೇಘಾಲಯಕ್ಕೆ ಹೋದರೆ 7 ಸ್ಟೇಟು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಅಲ್ಲೇ ಪಕ್ಕದಲ್ಲೇ ಅಸ್ಸಾಂ ಇದೆ, ಅರುಣಾಚಲ್ ಪ್ರದೇಶ್ ಇದೆ, ಆ್ಯಂಡ್ ನಾಗಾಲ್ಯಾಂಡು ಆ್ಯಂಡ್ ಮಣಿಪುರ್ ಅಲ್ಲೇ ಸುತ್ತಮುತ್ತ ಇರೋದ್ರಿಂದ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಕಡಿಮೆ ಬೀಳುತ್ತೆ ಎಕ್ಸ್ಪೆನ್ಸು ಅಂತ. ಆ್ಯಂಡ್ ಇನ್ನೊಂದು ಬೇಜಾರು ವಿಚಾರ ಏನಂದರೆ ನಾನು ಬ್ರಾಸ್ಲೆಟ್ ಕಳ್ಕೊಂಬಂದುಬಿಟ್ಟಿದ್ದೀನಿ. ತುಂಬಾ ಬೇಜಾರಾಯಿತು. ಬಂದಾಗ ಗೊತ್ತಾಯಿತು. ಅಲ್ಲಿ ಏರ್ಪೋರ್ಟಲ್ಲಿ ಬಿಟ್ನೋ ಅಥವಾ ಎಲ್ಲಿ ಬಿಟ್ನೋ ಅಂತ ಗೊತ್ತಿಲ್ಲ. ಸೊ ಎಲ್ಲ ಖುಷಿಯಿಂದ ಬಂದೆ, ಅಲ್ಲಿ ಡಿಸಪಾಯಿಂಟ್ಮೆಂಟ್ ಆಯಿತು. ಅದೇ ಏನೇನು ಆಯಿತು ಅಂತಲೇ ಗೊತ್ತಿಲ್ಲ. ಈ ತಿಂಗಳು ಖುಷಿಯಿಂದ ಸ್ಟಾರ್ಟ್ ಆಯಿತು, ಬಟ್ ಫುಲ್ಲು ಬೇಜಾರಿಂದ ಎಂಡ್ ಆಯಿತು. ಜನವರಿ ಮಾತ್ರ ನಾನು ನೆನೆಸ್ಕೊಳ್ಳೇಬಾರ್ದು, ಅಷ್ಟು ಕೆಟ್ಟ ಮಂತ್ ಅಂತಲೇ ಹೇಳ್ತೀನಿ. ಮುಂದೆ ಹೇಗೋ ಗೊತ್ತಿಲ್ಲ, ಬಟ್ ಜನವರಿ ಮಾತ್ರ ನಾನು ಬ್ಲ್ಯಾಕ್ ಮಂತ್ ಅಂತಲೇ ಹೇಳ್ತೀನಿ. ಎಲ್ಲ ಕಳ್ಕೊಂಡೆ, ಬರೀ ಎಂಜಾಯ್ ಮಾಡದೆ ಬಿಟ್ಟರೆ ಎಲ್ಲ ಕಳ್ಕೊಂಡಿರೋದೆ ನಾನು ಜನವರಿಲಿ. ನನ್ನ ಅಪ್ಪ ಅದು ಪ್ರೆಸೆಂಟ್ ಮಾಡಿದ್ದು ಇಂಜಿನಿಯರ್ ಟೈಮಲ್ಲಿ ಬ್ರಾಸ್ಲೆಟು. ಬಟ್ ಅದೇ ಲಾಸ್ಟಾಗಿ ಹೋಯ್ತಲ್ಲ ಅಂತ ಬೇಜಾರಿದೆ. ಅದೇ ಲೈಫಲ್ಲೇ ಹಾಕ್ಕೊಳ್ಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಟೋಟಲ್ ಬಜೆಟ್ ನಾವು ಖರ್ಚು ಮಾಡಿರೋದು 1,38,000 ಆಸ್ಪಾಸ್. ಹಂಗೆ ಆಚೆ ಈಚೆ ಆಗುತ್ತೆ, ಬಟ್ ನಾವು ಟೋಟಲ್ ಮಾಡಿದಾಗ ಇಷ್ಟು ಬಂತು. ಆ್ಯಂಡ್ ತೀರಾ ಐಫೈಯಾಗೂ ಹೋಗಿಲ್ಲ ಆ್ಯಂಡ್ ಲೋಗೂ ಹೋಗಿಲ್ಲ, ಮೀಡಿಯಮ್ ಪ್ರಕಾರ ನಾವು ಖರ್ಚು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಎಲ್ಲ ಖರ್ಚು ಬೇಜಾರಿಲ್ಲ. ನಂಗೆ ಆ ಬ್ರಾಸ್ಲೆಟ್ ಹೋಯ್ತಲ್ಲ ಅಂತಲೇ ಸಿಟ್ಟು ಬರ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋಯಿಂದ ನಿಮಗೆಲ್ಲ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖುಷಿಯಾಗಿರಿ, ನಗಾಡ್ತಾ ಇರಿ, ಲೈಫ್ನ ಎಂಜಾಯ್ ಮಾಡಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.